ಚಿಕ್ಕಮ್ಮ, ಫೋಟೋ ಯಾಕೆ ಕ್ರಾಸ್ ಆಗಿದೆ? ನೋಡ್ಕೋಬೇಕಲ್ವಾ? ಅಣ್ಣ ಯಾಕೆ ಇದ್ದಕ್ಕಿದ್ದಂಗೆ ಹಿಂಗ್ ಆಡ್ತಾ ಇದ್ದಾನೆ? ಸಂಗೀತ, ಬುಕ್ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಚೆನ್ನಾಗಿ ಓದಬೇಕು. ರಾಘು, ಒಂದ್ ನಿಮಿಷ ಬಾಯಿಲಿ ಕೂತ್ಕೋ ಬಾ. ಏನ್ ದೊಡ್ಡಪ್ಪ? ಅಲ್ವೋ, ಎಲ್ಲ ಸರಿಯಾಗಿದೆ ತಾನೆ? ಬೇರೆ ಏನೂ ತೊಂದ್ರೆ ಇಲ್ವಲ್ಲ? ಯಾಕೆ ದೊಡ್ಡಪ್ಪ ಈ ಪ್ರಶ್ನೆ? ಮತ್ತೇನಪ್ಪ, ಅಲ್ಲಿ ನಿನ್ ಹೆಂಡತಿ ನೋಡಿದ್ರೆ ಹಳೆದನ್ನೆಲ್ಲ ಮರ್ತು ತವರಲ್ಲೋ ಕೂತಿದ್ದಾಳೆ. ನೀನ್ ನೋಡಿದ್ರೆ ಏನೂ ಆಗದೆ ಇರೋ ತರ ಖುಷಿಯಾಗಿದೆಯಲ್ಲ. ಹೌದು ದೊಡ್ಡಪ್ಪ, ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಹೋಗ್ಬೇಕು. ಅವಳು ಮರ್ತಿರೋ ನೆನಪುಗಳನ್ನೆಲ್ಲ ವಾಪಸ್ ತರಿಸ್ಬೇಕು. ಮತ್ತೆ ಅವಳನ್ನ ಈ ಮನೆ ಕರ್ಕೊಂಡ್ ಬಂದು ಬದುಕೋ ಪ್ರಯತ್ನ ಮಾಡ್ಬೇಕು ತಾನೆ. ಅವಳೇನೋ ಮರ್ತೋಗಿದ್ದಾಳೆ ಸರಿನಪ್ಪ, ಆದ್ರೆ ನಿನಗ್ ನೆನ್ಪಿದೆ ತಾನೆ. ನೀನು ಮರ್ತೋಗಿರೋ ಒಂಥರ ಇದ್ಬಿಟ್ರೆ ಹೇಗೆ? ನಿಜವಾಗ್ಲೂ ನಿನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇಲ್ಲ ರಾಘು. ಯಾಕಪ್ಪ ಜಾನ್ಸಿ ಮನ್ಸ್ ಬದಲಾಯಿಸಿ ಮನೆ ಕರ್ಕೊಂಡ್ ಬರೋ ಪ್ರಯತ್ನನ ಕೈ ಬಿಟ್ಬಿಟ್ಟ? ಅಲ್ಲ ಕಣೋ, ಜಾನ್ಸಿಗೆ ಹಳೆದೆಲ್ಲ ಮರ್ತೋಯ್ತು ಅಂದ ತಕ್ಷಣ ಸಂಬಂಧನೇ ಮುಗಿದೋಯ್ತೇನೋ. ಹಾಗಂತ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಿದೇನೋ ಹಾಗೆ ನಾನು ಸುಮ್ಮನೆ ಕೂತ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನಾನು ಬೇಜಾರಲ್ಲಿ ಹೋಗಿ ಅವ್ರನ್ನ ಕರೆದ ತಕ್ಷಣ ಅವ್ರು ಬಂದ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ಅವ್ರದ್ದು ಅಂತ ಕ್ಯಾರೆಕ್ಟರ್ ಅನ್ಕೊಂಡಿದ್ದೀರಾ? ದೊಡ್ಡಪ್ಪ, ನೀವು ನೋಡಿರೋದು ನಮ್ಮ ಮನೇಲಿ ಇತ್ತು ಸಾಫ್ಟ್ ಜಾನ್ಸಿ ಮೇಡಮ್ನ, ಆದ್ರೆ ಅಲ್ಲಿರೋದು ಟೆರರ್ ಜಾನ್ಸಿ ಮೇಡಮ್ಮು. ಅವಾಗ ನಿಮ್ ತಾಳಕ್ ತಕ್ಕಂಗೆ ಆಟ ಆಡ್ಸಿದ್ರಲ್ಲ, ಆ ಜಾನ್ಸಿ ಮೇಡಮ್ ಅಲ್ಲ, ಬದಲಾಗಿ ಎಲ್ರು ಒಟ್ಟಿಗೆ ಒಂದು ಬೆರಳು ತುದಿಲೆ ಆಟ ಆಡ್ಸೋ ಜಾನ್ಸಿ ಮೇಡಮ್. ಅದೆಲ್ಲ ನಮ್ಗೆ ಗೊತ್ತಪ್ಪ, ಹಾಗಂತೇಳಿ ನೀನ್ ಸುಮ್ಮನಾಗ್ಬಿಡ್ತೀಯಾ? ನಾನು ಇಲ್ಲಿ ಸುಮ್ಮನಾಗಿದ್ದೀನಿ ದೊಡ್ಡಪ್ಪ. ಅವ್ರ ಲೈಫ್ಗೆ ಮತ್ತೆ ಮತ್ತೆ ಎಂಟ್ರಿ ಆಗ್ತಾ ಇದ್ದೀನಿ. ಆದ್ರೆ ಈ ಸಲ ಅವ್ರ ಗಂಡನಾಗಿ ಅಲ್ಲ, ಅವ್ರ ಮನ್ಸು ಗೆಲ್ಲೋ ಪ್ರೇಮಿಯಾಗಿ. ಏನಪ್ಪ? ವರ್ಷ ನನ್ನ ಜೀವನದಲ್ಲಿ ಈ ಪ್ರೀತಿ ಗೀತಿಗೆಲ್ಲ ಜಾಗನೇ ಇರಲಿಲ್ಲ. ಬರೀ ಸಂಸಾರ, ಒದ್ದಾಟ, ಜವಾಬ್ದಾರಿಗಳೇ ಆಗೋಯ್ತು. ಸೊ ಇವಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊತೀನಿ. ಹಳೆ ಪ್ರೀತಿನ ಹೊಸ ರೀತಿ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ಜಾನ್ಸಿ ಮೇಡಮ್ ಮನ್ಸು ಗೆಲ್ತೀನಿ. ಅವ್ರಿಗೆ ಹಳೆ ವಿಚಾರಗಳನ್ನ ನೆನಪು ಮಾಡೋ, ಇಲ್ಲ ಅವ್ರ ಮನ್ಸಲ್ಲಿ ಹೊಸದಾಗಿ ಸ್ಥಾನ ಪಡ್ಕೊಂಡು ಅವ್ರು ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ನನ್ನ ಬ್ರಾಂಚ್ ಆಫೀಸ್ ಹತ್ರ ಬರೋದಕ್ಕೆ ಹೇಳಿ ನೀನ್ ಏನ್ ಸಾಯೋದಕ್ಕೆ ಹೋಗಿದೆ? ಮೇಡಮ್, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಮತ್ತೆ ಸುಳ್ಳು ಹೇಳ್ತೀಯ? ಅನ್ನೆಸೆಸರಿ ನೀನ್ ಅಲ್ಲಿಗೆ ಬರೋದಕ್ಕೆ ಹೇಳಿದ್ರಿಂದ ಆ ಇಡಿಯಟ್ ಮತ್ತೆ ನಾಟಕ ಮಾಡೋದಕ್ಕೆ ಅಲ್ಲಿ ಬಂದಿದ್ದ. ಅದಕ್ಕೆ ಸರಿಯಾಗಿ ಬಿಟ್ಟು ಬಂದಿದ್ದೀನಿ. ಮೇಡಮ್, ಅಪರೂಪಕ್ಕಾದ್ರೂ ಬಾಯಲ್ಲಿ ಮಾತಾಡಿ, ಯಾವಾಗ್ಲೂ ಕೈ ಹೀಗೆ ಮುಂದೆ ಹೋದ್ರೆ ಹೇಗೆ? ನಿಮ್ಮಂತವ್ರಿಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಬುದ್ಧಿ ಕಲಿಸ್ಬೇಕು ಅಂದ್ರೆ ಕೈನೇ ಸರಿ. ಅವನೊಬ್ಬ ದೊಡ್ಡ ಇಡಿಯಟ್, ನನ್ನನ್ನೇ ಟ್ರಾಪ್ ಮಾಡೋದಕ್ಕೆ ನೋಡ್ತಾನೆ. ನನ್ನನ್ನೇನ್ ಎಲ್ಲಾ ಹುಡುಗಿರ್ ತರ ಅನ್ಕೊಂಡಿದ್ದಾನೆ. ಈ ಸಲ ವಾರ್ನ್ ಮಾಡಿದೀನಿ, ಇನ್ನೊಂದ್ಸಲ ನನ್ ಕಣ್ಮುಂದೆ ಕಾಣಿಸ್ಕೋಬೇಕು, ಆಮೇಲೆ ಇದೆ ಅವನಿಗೆ. ಅದಕ್ಕೆ ಮೇಡಮ್ ಈ ಟೈಮ್ ನ ಪಕ್ಕಾ 420 ಅಂತ ಹೇಳೋದು. ಇಲ್ಲಿವರೆಗೂ ನೀವು ಅವರಿಗೋಸ್ಕರ ಓಡಾಡ್ತಿದ್ರಿ, ಇವಾಗ ಅವರು ನಿಮಗೋಸ್ಕರ ಓಡಾಡ್ತಿದ್ದಾರೆ. ಅವತ್ತು ನೀವು ಬದಲಾಗಿ, ಇವತ್ತು ಅವರು ನಿಮಗೋಸ್ಕರ ಬದಲಾಗಿ ನಿಮ್ ಲೈಫ್ ಒಳಗಡೆ ಎಂಟ್ರಿ ಕೊಡಕ್ಕೆ ಹೊಸ ಅವ್ರತಾದಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ.
ಹಲೋ ಅಮ್ಮ. ಏ ಪಲ್ಲು, ನಿಂಗೊಂದ್ ವಿಷಯ ಗೊತ್ತಾ? ತಗೋ. ಹೌದಾ? ಹ್ಞೂ ಕಣೆ, ಒಟ್ನಲ್ಲಿ ಅವನ್ ಜೀವನ ಸಂಸಾರದ ಕತೆ ಮುಗ್ದ ಹಾಗೆ. ಏನಿದ್ರು ಅವನೇ ಸರಿ ಮಾಡ್ಕೋಬೇಕಮ್ಮ, ಬೇರೆ ಯಾರು ಏನು ಮಾಡಕ್ಕಾಗಲ್ಲ. ಏ, ಈಗ ಅವನ್ ಕತೆ ಬಿತ್ತಾಕು. ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಮೊದ್ಲು ನೀನ್ ಸಂಸಾರ ಶುರು ಮಾಡ್ಬೇಕ್ ಕಣೆ. ನಿಮ್ ಮನೇಲಿ ನಿಮ್ ಅತ್ತೆ ಮಾವ ಮುಹೂರ್ತ ಒಳ್ಳೆ ದಿನ ಅಂತೇನಾದ್ರೂ ಮಾತಾಡಿದ್ರೇನೆ? ಇಲ್ಲಮ್ಮ, ಯಾರು ಆ ವಿಷಯದ ಬಗ್ಗೆ ಚಕಾರನೇ ಎತ್ತಿಲ್ಲ. ಹಾಗಂತೇಳಿ ನೀನ್ ಸುಮ್ನಾಗ್ಬಿಟ್ರೆ ಹೇಗೆ? ನಿನ್ ಸಂಸಾರನ ನೀನೆ ಉಳ್ಸ್ಕೋಬೇಕು ಕಣೆ. ಯಾಕಂದ್ರೆ ಮೊದ್ಲೇ ಆ ತಲೆ ಕೆಟ್ಟ ಅನಿತಾ ಬಗ್ಗೆ ನಿನ್ ಗೊತ್ತಲ್ಲ. ಅವಳಿಗೆ ಯಾವಾಗ ಪಿತ್ತ ನೆತ್ತಿಗೇರುತ್ತೋ ಹೇಳಕ್ಕಾಗಲ್ಲ. ಅವಳು ಮತ್ತೆ ನಿನ್ನ ಮನೆ ಬಿಟ್ಟ ಆಚೆ ಕಳ್ಸೋದ್ರೊಳಗಡೆ ಹಿಂಗ್ ಗಟ್ಟಿಯಾಗಿ ನೆಲೆ ಹುರ್ಬೇಕ್ ಕಣೆ. ಅಮ್ಮ, ಅದು ನಾನ್ ಹೇಗೆ? ನೀನ್ ಪ್ರಯತ್ನ ಮಾಡ್ಬೇಕು ಪಲ್ಲು. ಹೇಗಿದ್ರು ನಿನ್ ಗಂಡ ನಿನ್ ಮಾತ್ ಕೇಳ್ತಂತಾನೆ, ನೀನ್ ಪರವಾಗಿದ್ದಾನೆ ತಾನೆ. ಆದ್ರೂ ಅಮ್ಮ, ಏ, ಮಿಥುನು ನಿನ್ ಗಂಡ ಕಣೆ, ನಿನ್ಗೆ ತಾಳಿ ಕಟ್ಟಿದಾನೆ. ಒಂದ್ಸಲ ನೀವಿಬ್ರು ಒಂದಾಗ್ಬಿಟ್ರೆ ಆಮೇಲೆ ಮಿಥುನ್ ನೀನ್ ಹೇಳ್ದಾಗ ಕೇಳ್ತಾನೆ ಕಣೆ. ಆಮೇಲೆ ಅನಿತಾ ಬಾಯ್ ಮುಚ್ಕೊಂಡ್ ಸುಮ್ನಿರ್ಬೇಕಾಗತ್ತೆ. ಅಮ್ಮ ಅದು ಹಾತೆ. ಅಮ್ಮನ್ ಜೊತೆ ಮಾತಾಡ್ತಿದ್ಯಾ? ಹೌದತ್ತೆ. ಹೌದಮ್ಮ, ಅವ್ರ ತಾತನ ಹೇಳ್ಬಿಟ್ರಂತ. ಮತ್ತೆ ಆ ಜಾನ್ಸಿ ಅಣ್ಣನ್ ಲೈಫಲ್ಲಿ ಬರಲ್ಲ ಅಂತ ಆಯ್ತು. ಏನೋ ಅವನ್ ಹಣೆ ಬರ ಬಿಡು. ಲೇ ಪಲ್ಲು, ನಾನ್ ಹೇಳಿದ್ ನೆನ್ಪಿದೆ ತಾನೆ? ಆದಷ್ಟು ಬೇಗ ನಿನ್ ಸಂಸಾರ ಶುರು ಆಗೋದಕ್ಕೆ ದಾರಿ ಮಾಡ್ಕೋ. ಸರಿ ಅಮ್ಮ. Breath speech at max speed. ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ದು ಕನ್ಸ? ರಾಗ ಸರ್ ಬಂದೇ ಇಲ್ವಾ? ಝಾನ್ಸಿ ಮೇಡಮ್ಗೆ ಪ್ರಪೋಸ್ ಮಾಡೇ ಇಲ್ವಾ? ಎಲ್ಲ ರೆಡಿ ಇದೆ, ರಾಘು ಸರೇ ಇಲ್ಲ. ಅವರಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಹಲೋ, ಜವಾಬ್ದಾರಿ ಇಲ್ವಾ? ಈಗ ಫೋನ್ ಮಾಡಿ ಕೇಳೋದಕ್ಕೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಮೇಡಮ್ ಇಲ್ಲಿಂದ ಹೊರಟ್ರೆ ಬೇರೆ ಪ್ರಿಪ್ರೇಷನ್ ಮಾಡೋರ್ಗು ಕಾಯ್ಬೇಕಾಗತ್ತೆ. ಹಾಗಂತ ಅರ್ಜೆಂಟ್ ಆಗಿ ಹೇಗೋ ಬರೋದಕ್ಕಾಗಲ್ಲ. ಅಂದ್ರೆ ಏನು ಫುಲ್ ಚೇಂಜಾ? ಸ್ಟೈಲ್ ಮಾತ್ರ ಅಲ್ಲ, ಆಟಿಟ್ಯೂಡ್ ಕೂಡ ಚೇಂಜ್. ಬದುಕಿನ ಹೊಸ ಆರಂಭ ಶುರು ಆಗಿದೆ. ಮಾತ್ ಮಾತ್ರ ಅಲ್ಲ, ಮನ್ಸಿನ ದಾರಿ ಕೂಡ ಬದಲಾಗಿದೆ. ಪ್ಲಾನು ನಂದು, ಎಕ್ಸಿಕ್ಯೂಷನ್ ನಿಮ್ದು. ನೆನ್ಪಿದೆ ತಾನೆ? ನೆನಪಿರೋದಲ್ಲ, ಹೋಗಿರೋ ನೆನಪು ವಾಪಸ್ ಬರುತ್ತೆ. ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ಹೊಸ ನೆನಪು ಶುರುವಾಗುತ್ತೆ. ಯಾಕೆಂದ್ರೆ ಇದು ಹೊಸ ಅವತಾರ, ಹೊಸ ಅಧ್ಯಾಯ. ಆಕ್ಚುಲಿ ಇದು ಚೆನ್ನಾಗಿರೋದು, ಇನ್ ಮುಂದೆ ಚೆನ್ನಾಗಿ ಆಗ್ಬೇಕಾಗಿರೋದು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ರೀತಿ ನಮ್ ಝಾನ್ಸಿ ಹಂಗೇ ಫ್ಲಾಟ್ ಆಗ್ಬಿಡ್ತಾಳೆ. ಕಾದು ನೋಡೋಣ ತರುಣ್, ಇಬ್ಬರದು ಬೆಸ್ಟ್ ಮೀಟಿಂಗ್ ಆಗತ್ತಾ ಇಲ್ಲ ವರ್ಸ್ಟ್ ಮೀಟಿಂಗ್ ಆಗತ್ತಾ ಅಂತ. 100% ನಮ್ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ. ಇವತ್ ನಮ್ ಹೀರೋ ಎಂಟ್ರಿಗೆ ಹೀರೋಯಿನ್ ಬೀಳ್ಲೇಬೇಕು, ಬಿದ್ದೇ ಬೀಳ್ತಾಳೆ. ಇದು ಹೀರೋ ಎಂಟ್ರಿ ಅಂದ್ರೆ ಇವತ್ತು ನಮ್ಮ ರಾಘು ಸರ್ ಮುಖದಲ್ಲಿ
ಲವ್ವರ್ ಬಾಯ್ ಕಳೆ ಹೆಂಗೆ ನಮ್ ಹೀರೋ ಎಂಟ್ರಿ ಸೂಪರ್ ಫ್ಯಾಂಟಾಸ್ಟಿಕ್ ಎಕ್ಸ್ಟ್ರಾರ್ಡಿನರಿ. ಏನು ನಮ್ ಝಾನ್ಸಿ ಫುಲ್ ಫ್ಲಾಟಾ? ಫ್ಲಾಟ್ ಇರ್ಲಿ, ಅವ್ರ ಕಡೆ ಕಣ್ಣೆತ್ ಕೂಡ ನೋಡಿಲ್ಲ. ನಮ್ ಹುಡುಗನ್ಗೆ ಹೇಗ್ ಟರ್ನ್ ಮಾಡ್ಕೊಬೇಕು ಅಂತ ಗೊತ್ತು. ಅವ್ನ್ ಟರ್ನ್ ಮಾಡ್ತಾನೆ, ನೀನು ನೋಡ್ತಾ ಇರು. ಏನಿದು ಝಾನ್ಸಿ ಮೇಡಮ್ ನನ್ನ ನೋಡ್ತಾನೆ ಇಲ್ಲ, ನೋಡೋ ತರ ಮಾಡಬೇಕು. ಸ್ಪೆಷಲ್ ಆಗಿರೋ ಝಾನ್ಸಿ ಮೇಡಮ್ಗೆ ಸ್ಪೆಷಲ್ ಆಗಿ ಅಟ್ರಾಕ್ಷನ್ ನ ಗ್ರಾಬ್ ಮಾಡ್ಕೋಬೇಕು. ಸರ್ ಯುವರ್ ಆರ್ಡರ್ ಪ್ಲೀಸ್. ಎಸ್ ಪ್ಲೀಸ್. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಸಾರಿ ಸರ್. ವಾಟ್ ಸಾರಿ? ಇಂಥ ಕೆಲಸ ಮಾಡಕ್ ಬರಲ್ಲ ಅಂತ ಯಾಕ್ರಿ ಬರ್ತೀರಾ? ಹೋಗಿ ಹೋಗಿ ನಿಮ್ಮಂತ ಹುಡುಗಿಯರ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದಾರಲ್ಲ ಅವ್ರಿಗೆ ಹೇಳಬೇಕು. ಸರ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ, ನಾನು ನಿಮ್ಗೆ ಇನ್ನೊಂದು ಕಾಫಿ ತಂದ್ಕೊಡ್ತೀನಿ. ಏಯ್, ನೀನ್ ಹೋಗಿ ಕಾಫಿ ತಗೊಂಡ್ ಬರ್ಬೋದು, ಆದ್ರೆ ಹಾಳಾಗಿರೋ ನನ್ ಮೂಡನ್ನ ವಾಪಸ್ ತರ್ತೀಯಾ? ಆಗುತ್ತಾ ನಿನ್ನಿಂದ? ಈ ಹೆಣ್ಣು ಜಾತಿನೇ ಇಷ್ಟು ಗಂಡಸ್ರು ಮೂಡ್ನ ಹಾಳು ಮಾಡಕ್ಕೆ ಅಲ್ವಾ ಇರೋದು. ನಿಮ್ಮಂತ ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡು ಗಂಡ ಮಕ್ಳು ಅಂತ ಮನೇಲೆ ಅಡ್ಗೆ ಮಾಡ್ಕೊಂಡು ಕಷ್ಟೇ ಲಾಯಕು. ಇಂಥ ಕೆಲ್ಸಕ್ ಬಂದು ನಮ್ಮಂತವ್ರಿಗೆ ಯಾಕ್ರಿ ಇರಿಟೇಟ್ ಮಾಡ್ತೀರಾ? ನೀವೆಲ್ಲ ಏನೋ ಮಾಡ್ತೀರಾ ಅಂತ ನಂಬಿ ಕೆಲ್ಸ ಕೊಡ್ತೀವಲ್ಲ ನಮ್ಮಂತ ಗಂಡಸರು, ನಮ್ದೇ ತಪ್ಪು. ಮೊದ್ಲೇ ನಿಮ್ಗೆಲ್ಲ ಮನೆ ಕೆಲ್ಸ ಮಾಡ್ಕೊಂಡಿರು ಹೋಗಮ್ಮ ಅಂತ ಹೇಳಿದಿದ್ರೆ ಇಂಥ ಎಡವಟ್ ಕೆಲ್ಸಗಳಾಗ್ತಿರ್ಲಿಲ್ಲ. ಈ ಹೆಂಗಸ್ರೇ ಇಷ್ಟು ಹೊರಗಡೆ ಬಂದು ಒಂದು ಕೆಲ್ಸ ಮಾಡಕ್ ಲಾಯಕ್ಕೆ ಇಲ್ಲ. ಏನಪ್ಪ ಇದು? ಪ್ರಥಮ ಚುಂಬನಂ ದಂತ ಭಗ್ನಂ ಆಗೋ ತರ ಇದೆ. ನಾವೊಂದ್ ಹೇಳಿದ್ರೆ ಇವ್ರು ಇನ್ನೊಂದ್ ಮಾಡ್ತಾ ಇದಾರೆ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್. ಮೈಂಡ್ ಯೋರ್ ಓನ್ ಬಿಸ್ನೆಸ್. ಹುಡ್ಗ ಒಂದ್ ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಕಾಣಿಸಂಗಿಲ್ಲ, ಈ ರೀತಿ ಬಂದು ಪೋಸ್ ಕೊಡ್ಕೊಂಡು ನಿಂತ್ಕೋತಾರೆ. ದಟ್ಸ್ ವೈ ಐ ಹೇಟ್ ಗರ್ಲ್ಸ್. ಹಲೋ ಮಿಸ್ಟರ್. ಹುಚ್ಚಿ ಬಾಯ್ನ. ಫಸ್ಟ್ ಆಫ್ ಆಲ್ ನನಗೆ ಹುಡುಗಿರ ಹತ್ರ ಮಾತಾಡಕ್ ಇಷ್ಟನೇ ಇಲ್ಲ. ಬಬ್ಬ ಹುಡ್ಗ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸಂಗಿಲ್ಲ, ಈ ರೀತಿ ಬಂದು ಮಾತಾಡಕ್ ಕಾಯ್ತಾ ನಿಂತ್ಬಿಡ್ತೀರಲ್ವಾ? ಫಸ್ಟ್ ಆಫ್ ಆಲ್ ನಿಮ್ಗೇನು ಅಂತ. ಏಯ್, ಮುಚ್ಚ್ರಿ ಬಾಯ್ನ. ನಿಮ್ಮಂತ ಹುಡುಗಿರ್ನ ನಾನು ಎಷ್ಟು ನೋಡಿಲ್ಲ. ಇವಾಗ ಈ ಹುಡುಗಿಗೆ ಸಪೋರ್ಟ್ ಮಾಡೋ ತರ ಬಂದು ಎಲ್ರ ಮುಂದೆ ಬಿಲ್ಡಪ್ ತಗೊಳೋದು, ಆಮೇಲೆ ಬಂದು ಸಾರಿ ರೀ ನನಗೆ ವಿಷಯನೇ ಗೊತ್ತಿರ್ಲಿಲ್ಲ ಅಂತ ನೈಸ್ ಆಗಿ ಮಾತಾಡಿ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಟ್ರೈ ಮಾಡೋದು. ಎಸ್, ನಾನೇ ಹೇಳ್ತಾ ಇರೋದು. ನಿನ್ನ ಮನ್ಸಲ್ಲಿ ಅಂತ ಉದ್ದೇಶ ಇರ್ಲಿಲ್ಲ ಅಂದ್ರೆ ನೀನ್ ಯಾಕೆ ಇಂಟರ್ಫಿಯರ್ ಆಗ್ತಿದೆ? ಬೇರೆಯವರೆಲ್ಲ ಸುಮ್ನೆ ಕೂತಿಲ್ವಾ? ನೀನು ಹಾಗೆ ಇರ್ಬೇಕಿತ್ತು. ಅದನ್ ಬಿಟ್ಟು ಪೋಸ್ಟ್ ಕೊಡ್ಕೊಂಡು ಬಂದಿದ್ಯಾ ಅಂದ್ರೆ ನಿನ್ನ ಇಂಟೆನ್ಷನ್ ನನಗೆ ಅರ್ಥ ಆಗತ್ತೆ. ಅದಕ್ಕೆ ಇತ್ತೀಚೆಗೆ ನನಗೆ ಈ ತರ ಕಾಫಿ ಶಾಪ್ಗೆ ಹೋಗಕ್ಕೆ ಇರಿಟೇಟ್ ಆಗತ್ತೆ. ಹೇ, ಕರೆಕ್ಟ್ ಆಗಿ ಕೇಳಿಸ್ಕೊ. ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ಇಂಪ್ರೆಸ್ ಮಾಡಕ್ ಆಗದೇ ಇಲ್ಲ. ಮೈಂಡೆಡ್. ಸೈಡ್ ಪ್ಲೀಸ್. ಐ ಹೇಟ್ ಗರ್ಲ್ಸ್, ಅದ್ರಲ್ಲೂ ನಿನ್ನಂತವ್ರನ್ನ ಕಣ್ಣೆತ್ತು ನೋಡಲ್ಲ. ನನ್ ಬಗ್ಗೆ ಗೊತ್ತಿಲ್ಲ ಮಾತಾಡ್ತಿದ್ಯಾ? ಹೋಗ್ಯಲ್ಲೇ. ತರುಣ, ಎಲ್ಲ ಎಕ್ಕುಟ್ಟು ಹೋಯ್ತು ಕೊಡು. ನಿನ್ನಂತ ಸುಮ್ಮನೆ ಬಿಡಲ್ಲ ನಾನು. ನನಗೆ ಆಟಿಟ್ಯೂಡ್ ತೋರ್ಸೋಗ್ತೀಯಾ?
ನಿನ್ನ ಮಾಡೋ ಎಡ್ವರ್ಟ್ ಎಲ್ಲ ಮಾಡಿ ಇಲ್ಲಿ ಬಂದು ಸ್ಟೈಲಾಗಿ ಪೋಸ್ ಕೊಡ್ತಾ ಇದ್ಯಾ. ಮೊದ್ಲು ಕನ್ನಡಕ ತೆಗಿ. ಅಲ್ವೋ ನಿನ್ ತಲೆಯಲ್ಲಿ ಬ್ರೈನ್ ಇದ್ಯಾ ಇಲ್ಲ ಎಲ್ಲಾದ್ರೂ ಅಡ ಇಟ್ಬಿಟ್ಟು ಬಂದಿದ್ಯಾ? ಕಾಮನ್ ಸೆನ್ಸ್ ಇಲ್ದವನೆ. ಮೊದ್ಲ ಗ್ಲಾಸ್ ತೆಗಿ, ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಆಹಾ ರಾಘು ಸರ್, ಝಾನ್ಸಿ ಮೇಡಮ್ ದೃಷ್ಟಿಲಿ ಹೀರೋ ಆಗ್ತೀರಾ ಅನ್ಕೊಂಡ್ರೆ ವಿಲನ್ ಆಗ್ಬಿಟ್ರಲ್ಲ ಸರ್. ನಿಮ್ಗೆ ಏನ್ ಹೇಳ್ಬೇಕು? ಆಗಲ್ಲ ಕಣ, ನಿನಗ್ ಬುದ್ಧಿ ಹೇಳಕ್ಕೆ ನಮ್ ಕೈಲಿ ಆಗಲ್ಲ. ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಪ್ಲಾನ್ ಮಾಡಿ ಝಾನ್ಸಿ ಮೇಡಮ್ ಮನ್ಸಲ್ಲಿ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋ ಅಂತ ಕಳ್ಸಿದ್ರೆ ಹೋಗಿ ಹೋಗಿ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ಯಲ್ಲೋ. ಮೊದ್ಲೇ ಅವರಿಗೆ ಗಂಡು ಜಾತಿ ಅಂದ್ರೆ ಆಗಲ್ಲ, ಅಂತದ್ರಲ್ಲಿ ನೀವು ಅವರಿಗೆ ಹೆಣ್ಣು ಜಾತಿ ಅದು ಇದು ಅಂತ ಹೇಳಿ ಅವ್ರ ಕೋಪದ ಕೆಂಗನಿಗೆ ಗುರಿ ಆಗ್ಬಿಟ್ರಲ್ಲ ಸರ್. ಝಾನ್ಸಿ ಮುಂದೆ ಒಳ್ಳೆಯವನಾಗಿದ್ರೆ ಅವಳ ಮನ್ಸ್ ಗೆಲ್ಲದ್ ಕಷ್ಟ. ಇನ್ನು ನೀನು ಅವಳ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ಯಾ, ಮುಗೀತು ಕತೆ. ಸರ್, ಇವತ್ತು ನೀವು ಮಾಡಿರೋ ತಪ್ಪು ಸಾಮಾನ್ಯವಾದ ತಪ್ಪಲ್ಲ. ಅವ್ರು ಈಗೋಗಿ ಹರ್ಟ್ ಮಾಡಿದಿರಾ. ಇದ್ರ ಪರಿಣಾಮ ಏನಾಗತ್ತೆ ಗೊತ್ತಾ? ನನ್ನನ್ನೇ ಹುಡ್ಕೊಂಡ್ ಬರ್ತಾರೆ. ಅಪ್ಪ ತಂದೆ ಎರಡು ಒಂದೇ. ನೀನ್ ಸುಮ್ನೆ ಇರೋ ರಾಯ್. ಅವ್ರು ಯಾಕೋ ನಿನ್ನ ಹುಡ್ಕೊಂಡ್ ಬರ್ತಾರೆ? ನನಗೆ ಹಳೆ ಝಾನ್ಸಿ ಮೇಡಮ್ ಕ್ಯಾರೆಕ್ಟರ್ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ನನ್ನ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಅವ್ರ ಮುಂದೆ ಹೋಗಿದ ತಕ್ಷಣ ನನಗೋಸ್ಕರ ಇಂಪ್ರೆಸ್ ಆಗಿ ಗಂಡಸ್ರ ಮೇಲಿರೋ ಭಾವನೆನ ಬದಲಾಯಿಸ್ಕೊಂತಾರೆ ಅಂತ ಅನ್ಕೊಂಡಿದ್ದೀರಾ? ನೋ, ನೆವರ್. ಇಂಥ ಚೀಪ್ ಗಿಮಿಕ್ಸ್ ಎಲ್ಲ ನನ್ನ ಝಾನ್ಸಿ ಮೇಡಮ್ ಯಾವತ್ತೂ ಇಂಪ್ರೆಸ್ ಆಗಲ್ಲ, ಬದಲಾಗೋದು ಇಲ್ಲ. ಇಷ್ಟೆಲ್ಲ ಗೊತ್ತಿದ್ದು ನೀನ್ ಯಾಕೋ ಚೇಂಜ್ ಆದೆ? ನಿಮ್ಗೋಸ್ಕರನೇ ಕಣ್ರಪ್ಪ. ಯಾಕಂದ್ರೆ ರಾಘು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಏನು ಮಾಡಲ್ಲ ಅಂತ ಅನ್ಕೊಳ್ತಿರಲ್ಲ, ಅದಕ್ಕೆ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಿಮ್ಗಳಿಗೆ ಅರ್ಥ ಮಾಡ್ಸೋದಿಕ್ಕೆ. ನೋಡ, ಬದಲಾವಣೆ ಆಗಿರೋದು ನನ್ನ ಡ್ರೆಸ್ಸು, ನನ್ನ ಸ್ಟೈಲ್ ಅಷ್ಟೇ. ಆದ್ರೆ ಮನ್ಸಲ್ಲಿ ಅದೇ ಹಳೇ ರಾಘವೇಂದ್ರನೇ. ಅವತ್ತು ಅವ್ರು ಪಡ್ಕೋಬೇಕು ಅಂತ ಹಠ ಇತ್ತು, ಇವಾಗ್ಲೂ ಇದೆ, ಮುಂದೇನೂ ಇರುತ್ತೆ. ಸರ್, ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಆ ರೀತಿ ಹಠ ಇದ್ರೆ ಮೇಡಮ್ ಮುಂದೆ ಹಾಗೆ ನಡ್ಕೊಂಡ್ರಿ. ನೋಡು ರಾಯ್, ನಾವ್ ಅನ್ಕೊಂಡಿರೋ ಕೆಲಸ ನೇರವಾಗಿ ಹೋದ್ರು ಆಗಲ್ಲ ಅಂತ ಗೊತ್ತಾದ್ಮೇಲೆ ರಿವರ್ಸ್ ಗೇರ್ ಅಲ್ಲಿ ಹೋಗ್ಬೇಕು. ಸ್ಟೈಲಾಗಿ ಹೋಗಿ ಝಾನ್ಸಿ ಮೇಡಮ್ ಮುಂದೆ 4 ಡೈಲಾಗ್ ಹೊಡೆದಿದ ತಕ್ಷಣ ಇಂಪ್ರೆಸ್ ಆಗೋಗ್ತಾರೆ ಅಂತ ಅನ್ಕೊಂಡ್ರೆ ನಮ್ಮಂತ ಮುಟ್ಟಾಳ್ರು ಯಾರು ಇರಲ್ಲ. ಆಯ್ತು, ಒಂದ್ ವೇಳೆ ಆ ರೀತಿ ಯೋಚನೆ ಮಾಡ್ಕೊಂಡು ನಾನು ಹೋಗಿ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ದೆ ಅಂತ ಇಟ್ಕೊಳ್ಳಿ, ಕಾಪಾಳಕ್ ಬಾರ್ಸ್ ಹೋಗ್ತಾರಷ್ಟೇ. ಮತ್ ಹೇಗಪ್ಪ ಮಾಡ್ಬೇಕು? ನೋಡು ಮಗ, ಝಾನ್ಸಿ ಮೇಡಮ್ ಅಂತ ಹುಡ್ಗಿರ್ ಮನ್ಸನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಮೊದ್ಲು ಅವ್ರ ಈಗೋನ ಹರ್ಟ್ ಮಾಡ್ಬೇಕು, ಆಮೇಲೆ ಅವ್ರ ಮನ್ಸಿಗೆ ಹತ್ರ ಆಗ್ಬೇಕು. ಸರ್, ನನ್ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ. ನೀವು ಮತ್ತಷ್ಟು ಕೆಡ್ಸ್ಬೇಡಿ ಸರ್. ಅವ್ರು ಈಗೋಗಿ ಹರ್ಟ್ ಆದ್ರೆ ನೀವ್ ಹೇಗ್ ಸರ್ ಅವ್ರಿಗೆ ಹತ್ರ ಆಗ್ತೀರಾ? ಅಲ್ವಾ, ಝಾನ್ಸಿಗೆ ಇಷ್ಟ ಆದವ್ರನ್ನೇ ಹತ್ರ ಇಟ್ಕೊಳಲ್ಲ. ನಿನ್ ಪ್ಲಾನ್ ಏನು, ನಿನ್ ಲಾಜಿಕ್ ಏನು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲೋ. ಪಾಸಿಟಿವ್ ಆರ್ ನೆಗೆಟಿವ್, ಒಟ್ನಲ್ಲಿ ಝಾನ್ಸಿ ಮೇಡಮ್ ಯಾವಾಗ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಷ್ಟೇ. ವಿಷ್ಣು ತನ್ನ ದ್ವಾರಪಾಲಕರ ಶಾಪಕ್ಕೆ ತುತ್ತಾದಾಗ ಮತ್ತೆ ತನ್ನ ಬಳಿ ಸೇರೋದಿಕ್ಕೆ ಶತ್ರುಗಳಾಗಿ 3 ಜನ್ಮ ತಾಳು ಬರ್ತಿರೋ ಅಥವಾ ಮಿತ್ರರಾಗಿ 7 ಜನ್ಮ ತಾಳು ಬರ್ತಿರೋ ಅಂತ ಕೇಳಿದಾಗ 3 ಜನ್ಮ ಆದ್ರೂ ಸಾಕು, ಆದ್ರೆ ಶತ್ರುಗಳಾಗೆ ಬರ್ತೀವಿ ಅಂತ ಹೇಳಿದ್ರಲ್ಲ, ಇದು ಹಾಗೆ. ಅವ್ರು ನನ್ನ ಬಗ್ಗೆ ಕೋಪ ಮಾಡ್ಕೊಂಡ್ರು ಸರಿ, ಆದ್ರೆ ನನ್ನ ಬಗ್ಗೆನೇ ಯೋಚನೆ ಮಾಡ್ಬೇಕಷ್ಟೆ. ಅಷ್ಟಿದ್ದಿದ್ರೆ ಅಲ್ಲಿ ಹೋದಾಗ ಅವ್ರ ಹತ್ರ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡಿ ಅವ್ರಿಗೆ ಹತ್ರ ಆಗ್ಬೋದಾಗಿತ್ತು ತಾನೆ. ಹಾಗಿದ್ರೆ ನಿಮ್ ಪ್ರಕಾರ ನಾನು ಇವಾಗ ಏನ್ ಮಾಡ್ಬೇಕಿತ್ತು? ಸಾರ್, ಹುಡುಗಿ ತಪ್ಪು ಮಾಡಿದಾಗ ಪರವಾಗಿಲ್ಲಮ್ಮ ಅಂತ ಹೇಳಿ ಧೈರ್ಯ ಹೇಳ್ಬೇಕಿತ್ತು. ಸಿನಿಮಾಗಳಲ್ಲಿ ತೋರ್ಸೋ ತರ ಈ ವಯಸ್ಸಾಗಿರೋ ಅಜ್ಜಿನ ರೋಡ್ ದಾಟ್ಸೋದು, ಇಲ್ಲ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಸಹಾಯ ಮಾಡೋದು, ಅಂತದ್ದೇನಾದ್ರೂ ಮಾಡ್ಬೇಕು ತಾನೆ. ಅದಕ್ಕೆಲ್ಲ ಇಂಪ್ರೆಸ್ ಆಗೋ ಕ್ಯಾರೆಕ್ಟರ ನನ್ ಝಾನ್ಸಿ ಮೇಡಮ್ದು? ಒಂದ್ ವೇಳೆ ಇಂಪ್ರೆಸ್ ಆಗಿದ್ರು ಆ ಕ್ಷಣಕ್ಕೆ ವೆರಿ ಗುಡ್, ಕೀಪ್ ಇಟ್ ಅಪ್, ಗುಡ್ ಜಾಬ್ ಅಂತ ಹೇಳ್ತಿದ್ರೆ ಹೊರತು ಮನ್ಸಲ್ಲಿ ಇಟ್ಕೊಂಡು ಕನ್ಸ್ ಕಾಣ್ತಿರ್ಲಿಲ್ಲ. ಸರ್, ಇವಾಗ ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಅವ್ರೇನ್ ಕನ್ಸ್ ಕಾಣ್ತಾರಾ? ಇಲ್ಲ, ನನ್ನನ್ನ ದ್ವೇಷ ಮಾಡ್ತಾರೆ. ಅವರಿಗೆ ಈಗೋ ಹರ್ಟ್ ಆಗಿರೋದ್ರಿಂದ ಕುಂತ್ರು ನಿಂತ್ರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಿದ್ದೆ ಮಾಡೋದಕ್ಕೆ ಹೋದ್ರೆ ಕನ್ಸಲ್ಲೂ ಡಿಸ್ಟರ್ಬ್ ಆಗ್ತಾರೆ. ನೋಡೋ, ನೆಗೆಟಿವ್ ಇಂಟು ನೆಗೆಟಿವ್ ಈಕ್ವಲ್ಸ್ ಟು ಪಾಸಿಟಿವ್ ಆಗುತ್ತೆ. ನಿನಗೆ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂದ್ರೆ ನೇರವಾಗಿ ಮನೆಗೆ ಹೋಗು, ಅವ್ರ ರಿಯಾಕ್ಷನ್ ನೋಡು, ಅವಾಗ ನಾನ್ ಮಾಡಿರೋದು ಸರಿನೋ ತಪ್ಪು ಅಂತ ನಿನಗೆ ಅರ್ಥ ಆಗತ್ತೆ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್. ಮೈಂಡ್ ಯೋರ್ ಓನ್ ಬಿಸ್ನೆಸ್. ಹುಡ್ಗ ಒಂದ್ ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಕಾಣಿಸಂಗಿಲ್ಲ, ಈ ರೀತಿ ಬಂದು ಮಾತಾಡಕ್ ಕಾಯ್ತಾ ನಿಂತ್ಬಿಡ್ತೀರಲ್ವಾ?
ನೈಸ್ ಆಗಿ ಮಾತಾಡಿ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಟ್ರೈ ಮಾಡೋದು. ನಿನ್ನ ಇಂಟೆನ್ಷನ್ ನನಗೆ ಅರ್ಥ ಆಗತ್ತೆ. ಮೇಡಮ್, ನನ್ ಮುಂದೆನೆ ನಿಂತು ದುರಹಂಕಾರದಲ್ಲಿ ಮಾತಾಡಿದ ಗಂಡ್ಸಿನ ಪರಿಸ್ಥಿತಿ ಏನಾಗಿದೆ ರಾಯ್? ಅದನ್ನ ಏನು ಕೇಳ್ತೀರಾ ಮೇಡಮ್? ಬೆಂಡೆತ್ತಿ ಬ್ರೇಕ್ ಹಾಕಿ ಯಾಕಾದ್ರೂ ಗಂಡು ಜನ್ಮದಲ್ಲಿ ಹುಟ್ಟಿದ್ನೋ ಅನ್ನೋ ತರ ಮಾಡಿ ಬಂದಿದ್ದೀರಾ. ಅಂತದ್ರಲ್ಲಿ ನನಗೆ ಹಾಟ್ ಮಾಡ್ತಾನೆ. ಅದಕ್ಕೆ ಮೇಡಮ್ ಈ ಕೋಪ? ಬರೀ ಕೋಪ ಅಲ್ಲ ರಾಯ್, ನನ್ ಎದೆ ಒಳಗಡೆ ಜ್ವಾಲಾಮುಖಿನೇ ಕುದಿತಾ ಇದೆ. ಅವ್ನ್ ನನ್ ಬಗ್ಗೆ ಲೈಫ್ ಲಾಂಗ್ ನೆನ್ಪಿಟ್ಕೊಂಡಿರ್ಬೇಕು. ಹಾಗೇನಾದ್ರೂ ಮಾಡ್ಬೇಕು ರಾಯ್. ಹೌದು ಮೇಡಮ್, ಅವ್ರಿಗೆ ಅಂತ ಪಾಠನೇ ಕಲಿಸ್ಬೇಕು. ಅದು ನಿಮ್ ಮುಂದೆ ಕುತ್ಕೊಂಡು, ಅಲ್ಲಲ್ಲ, ನಿಮ್ ಮುಂದೆ ಕಾಲ್ ಮೇಲೆ ಕಾಲ ಕುತ್ಕೊಂಡು ನಿಮ್ಗೆ ಕೋಪ ಬರ್ಸೋ ರೀತಿ ಮಾಡ್ತಾನಂದ್ರೆ ಅವನಿಗೆ ನೀವ್ ಯಾರು ಅಂತ ತೋರಿಸ್ಬೇಕು ಮೇಡಮ್. ಬಿಡಲ್ಲ, ಅವನನ್ ಮಾತ್ರ ಸುಮ್ನೆ ಬಿಡಲ್ಲ. ನಾನ್ ಯಾರು ಅಂತ ಅವನಿಗೆ ತೋರಿಸ್ತೀನಿ. ಮೇಡಮ್, ಅವ್ನು ಯಾರು ಎತ್ತ ಅನ್ನೋ ಡೀಟೇಲ್ಸ್ ಕಲೆಕ್ಟ್ ಮಾಡ್ಲಾ? ಅದ್ರ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಅವ್ನು ಎಲ್ಲಿದ್ದಾನಂತ ತಿಳ್ಕೊಂಡು ಎತ್ತಕೊಂಡ್ ಬಂದ್ಬಿಡ್ಲಾ? ಬೇಡ. ಮತ್ತೆ ಅವನಿಗೆ ಪಾಠ ಹೇಗ್ ಕಲ್ಸೋದು ಮೇಡಮ್? ಭೂಮಿ ರೌಂಡ್ ಆಗಿದೆ ರಾಯ್, ಅವನ್ ಎಲ್ಲೂ ಹೋಗೋದಕ್ಕಾಗಲ್ಲ. ಒಂದಲ್ಲ ಒಂದ್ ದಿವಸ ನನಗ್ ಸಿಕ್ಕಾಕೋತಾನೆ. ಸಿಕ್ಕಾಕೊಳ್ಳೇಬೇಕು. ಆಗ ಹೆಣ್ಣು ಅಂದ್ರೆ ಏನು ಅಂತ ಅವನಿಗೆ ಅರ್ಥ ಮಾಡಿಸಿ ಪಾಠ ಕಲಿಸ್ತೀನಿ. ಭೂಮಿ ರೌಂಡ್ ಆಗಲ್ಲ, ಸ್ಕ್ವೇರು, ತ್ರಿಭುಜಾಕಾರ ಯಾವುದೇ ಆಕಾರದಲ್ಲಿದ್ರು ಅವರು ನಿಮ್ಮ ಹಿಂದೆ ಬಂದೇ ಬರ್ತಾರೆ. ಯಾಕಂದ್ರೆ ಸೂರ್ಯನ್ ಸುತ್ತೋ ಭೂಮಿ ತರ ಅವ್ರು ನಿಮ್ಮಿಂದನೇ ಸುತ್ತಾ ಇರ್ತಾರೆ. ಅವ್ರು ಕರೆಕ್ಟ್ ದಾರಿಲಿ ಹೋಗ್ತಾ ಇದಾರಂದ್ರೆ ನಿಮ್ಮನ್ನ ಕ್ಯಾಚ್ ಹಾಕೊಂಡು ಅವ್ರ ಟ್ರ್ಯಾಕಿಗೆ ತರೋದ್ರಲ್ಲಿ ಅನುಮಾನನೇ ಇಲ್ಲ.